ಹಾಯ್ ಗೈಸ್, ನೋಡ್ರಿ ಯೂಟ್ಯೂಬ್ ಚಾನಲ್ ಸ್ವಾಗತ. ನೋಡ್ಬೋದು ನೀವು ಗೈಸ್, ನಮ್ಮ ಸಾಯಿ ನೋಡ್ರಿ ಇವನ ಹಾಯ್ ಮಾಡತ್ತಾನ ಎಲ್ಲರಿಗೂ. ಹಾಯ್ ರೀ, ಬೈಲೊಂಗಲ್ ಇರ್ತಾನ್ರಿ ಇವನು. ನೋಡ್ಬೋದು ನೀವು 2 ದಿನ ಬಂದಿದ್ದಾರಿ ನಮ್ಮ ಜೊತೆ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ರ. ತಾಯಿ ಮಗ ಬಂದಿದ್ರೆ, ನಮ್ಮ ನಾದ್ನಿ ಮಗ ರೀ ಇವನ ಇದ್ರಿ. ಆಮೇಲೆ ಅವ್ರ ಮಮ್ಮಿ ಫೋನ್ ಹಾಳಾಗಿತ್ತು, ಅದು ನಾವು ಫೋನ್ ತರೋದಿತ್ತು ಅಂಥೇಳಿ ಅವ್ನು ಖುಷಿ ಆಗಿಬಿಟ್ಟಿತ್ತು. ಅದಕ್ಕೆ ಫೋನ್ ತಂದೇವಂತೇಳಿ ಖುಷಿ ಆಗೈತ್ರಿ ಅವಂಗೆ. ಅದು ನೋಡ್ಬೋದು ನೀವು ಹೆಂಗೆ ಹಾಯ್ ಮಾಡತ್ತಾನ. ಭಾಳ ಶಾಣೆ ಅದಾನ ರೀ, ಕ್ಯೂಟ್ ಅದಾನ. ಎಲ್ಲ ಸ್ಕೂಲ್ನಾಗೆಲ್ಲ ಎಲ್ಲ ಮಾರ್ಕಸ್ ಅದು ಎಲ್ಲ ಚಲೋ ತೊಗೋತಿರ್ತಾನೆ, ಶಾಣೆ ಅದಾನ ರೀ. ಅವ್ರ ಮಮ್ಮಿ ನೋಡ್ರಿ ನಾದ್ನಿ ಅವ್ರಿ, ನಮ್ಮ ನಾದ್ನಿ ಬರ್ತಾರೆ ನೋಡ್ರಿ. ಈಗ ನಮ್ಮ ನಾದ್ನಿ ಅವ್ರಿ ಇವ್ರು ಫೋನ್ ತೊಗೊಂಡೇವ್ರಿ, ಓಪೋ ಅಂತ ಹೇಳಿದ. ಅವ್ರ ಫೋನ್ ಹಾಳಾಗಿತ್ತು, ಅದಕ್ಕೆ ಫೋನ್ ತೊಗೊಂಬಂದ್ವಿ ಹೋಗಿ ನಿನ್ನೆ. ಅದಕ್ಕೆ ಇವತ್ತು ಹೊಂಟಾರ್ರಿ ಅವ್ರು. ಅದಕ್ಕೆ ಬಾಯಿ ಅಂತೇಳಿ ಹೇಳತ್ತಾನ. ಸಾಯಿ ಮಾತಾಡ್ತಿದ್ದಾರೆ ಅವ್ನು ನನ್ನ ಜೊತೆ ಭಾಳ ಚಲೋ ಮಾತಾಡ್ತಿರ್ತಾನೆ. ನಾನು ಅವಂಗೆ ಕಾಡಿಸ್ತಿರ್ತೇನೆ ಭಾಳ, ಲೈಕ್ ಮಾಡಿರಿ ಅಂತ ಹೇಳತ್ತಿದ್ದ ಅವನೇ. ನೋಡ್ರಿ ಈಗ ಸಾಯಿನೂ ಮತ್ತು ಸನ್ವಿತ್ ನೋಡ್ರಿ ಫ್ರಿಜ್ನಾಗ ಏನು ಇಟ್ಟಾರಂತೆ ಹುಡುಕಾಕತ್ತಾನ. ನೋಡ್ಬೋದು ಹೆಂಗೆ ಹೊಂಟಾನ. ಮತ್ತು ನಾ ಲಾಗ್ ಮಾಡೋದು ನೋಡಿ ಹೊಂಟಾನ್ರಿ ಅವನು. ಬರೇ ಫ್ರಿಜ್ನಾಗ ಏನೈತೆ ಅಂತೇಳಿ ತಿನ್ನಾಕ ಜ್ಯೂಸ್ ಐತಿ, ಫ್ರೂಟ್ಸ್ ಐತಿ ಅಂತ ಹುಡುಕ್ತಿರ್ತಾನೆ. ಈಗ ಇವ್ನು ಬಂದ ಮತ್ತು ಇವನು ಫ್ರಿಜ್ ಹುಡುಕ್ತಿರ್ತಾನೆ ನೋಡ್ರಿ. ಇವನು ಏನು ಉಪ್ಪಿನಕಾಯಿ ಇಟ್ಟೇವ್ರಿ ಈಗ ನಾವು ಮಾಡಿ, ಅದು ಹಂಗೆ ಜಸ್ಟ್ ಒಂದು ಮಾವಿನಕಾಯಿ ಕೊಯ್ದು ಅದು ತಿನ್ನತ್ತಾನ ನೋಡ್ರಿ. ಈಗ ನೋಡ್ಬೋದು ನೀವು ಹೆಂಗೆ ತಿಂದು ಹೋಗ್ತಾನೆ. ಬರೀ ಫ್ರಿಜ್ನಾಗ ಇರ್ತಾರ್ರಿ. ನೋಡ್ಬೋದು ಈಗ ನಾವು ಒಂದು ರೆಸಿಪಿ ತೋರ್ಸಾತೇನೆ ನಿಮ್ಗೆ, ನಿಮ್ಮ ಕಡೆ ಶೇರ್ ಮಾಡ್ಬೇಕಂತೇಳಿ. ನಾವು ಊಟ ಆದಮೇಲೆ ಏನು ತಿಂತೇವೆ ಅದು ನಿಮ್ಮ ಕಡೆನೂ ನಾನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ನಿಮ್ಮ ಕಡೆ ಶೇರ್ ಮಾಡ್ಕೊಳತ್ತೀನಿ. ನಾನು ಏನೇನು ಸಾಮಾನು ತೊಗೊಂಡೇನ ಅಂದ್ರೆ, ನಾನು ಹವೇಜ್ ಬೀಜ ತೊಗೊಂಡೇನಿ ರೀ. ಇದು ಎಲ್ಲಿ ಸಿಗ್ತೈತೆ ಅಂದ್ರೆ ಬಡೆ ಸೊಪ್ಪು ಅಂಗಡಿ ಒಳಗೆ ಸಿಗ್ತೈತೆ ನಿಮ್ಗೆ. ಆಮೇಲೆ ಇದು ಅಕ್ಷಿ ಬೀಜ ಅಂಥೇಳಿ ಕಿರಾಣಿ ಅಂಗಡಿ ಒಳಗೂ ಸಿಗ್ತೈತಿ. ನಾ ತೋರ್ಸಾತೇನೆ ನೋಡ್ರಿ. ಅಕ್ಷಿ ಬೀಜ ಕಿರಾಣಿ ಅಂಗಡಿ ಒಳಗೆ ಸಿಗ್ತೈತಿ. ಬಡೆ ಸೊಪ್ಪು ಸಿಗ್ತೈತೆ ರೀ. ಆಮೇಲೆ ಅಜ್ವೇನು ತೊಗೊಂಡೇನಿ ನಾನು, ಅಜ್ವೇನು ಇಟ್ಟೇನಿ ರೀ ಸೈಡಿಲ್ಲೇ. ನೋಡ್ಬೋದು ನೀವು ಅಜ್ವೇನ. ಅದೇನು ಮಾಡಬೇಕಪ್ಪ ಅಂದ್ರೆ, ಈಗ ಅಕ್ಷಿ ಬೀಜ ಹುರ್ಕೊಳತ್ತೇನೆ ನೋಡ್ರಿ. ನಾನು ಚೆಂದಾಗಿ ಹುರ್ಕೋಬೇಕ್ರಿ ಹಂಚಿನಾಗ. ಅದು ಚಟ ಅನ್ಬೇಕ್ರಿ, ಆ ಥರ ಹುರ್ಕೋಬೇಕು. ಒಂದು ಸ್ವಲ್ಪ ತಿಂದು ನೋಡ್ಬೇಕ್ರಿ. ಅಂದ್ರೆ ಹುರ್ಕೊಂಡು ಆದಮೇಲೆ ಸ್ವಲ್ಪ ತಿಂದು ನೋಡ್ಬೇಕು, ಹಸಿದೈತು ಹುರಿದೈತು ಅಂತೇಳಿ. ಹುರಿದ್ಮೇಲೆ ಭಾಳ ಟೇಸ್ಟ್ ಅನ್ನಿಸ್ತೈತ್ರಿ ಅದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಊಟ ಆದಮೇಲೆ ಡೈಜೆಷನ್, ಆಮೇಲೆ ಹೊಟ್ಟೆಗೆ ಸರಳ ಇದಾಗ್ತೈತ್ರಿ ಬೆಳಗ್ಗೆ. ಆಮೇಲೆ ತಿಂದಮೇಲೆ ಎಲ್ಲ ಕ್ಲಿಯರ್ ಆಗ್ತೈತ್ರಿ. ಆಮೇಲೆ ನೋಡ್ಬೋದು ನೀವು ಗೈಸ, ನಾ ಹೆಂಗೆ ಹುರ್ಕೊಳತ್ತೀನಿ ನೀವು ನೋಡ್ತಿರ್ಬೋದು. ಅದಕ್ಕೆ ಈಗ ಹುರ್ಕೊಂಡು ನಾ ಸ್ಟೋರ್ ಮಾಡತ್ತೀನಿ, ಇದ್ರೊಳಗೆ ಪ್ಲೇಟ್ನಾಗ ಹಾಕ್ತೇನೆ ರೀ. ಈಗ ಹಾಕಿ ಈಗ ಏನು ಮಾಡ್ತೇನಪ್ಪ ಅಂದ್ರೆ, ಬಡೆ ಸೊಪ್ಪು ಹುರ್ಕೋತೇನೆ ರೀ. ಈಗ ನಾನು ಅದು ಬಡೆ ಸೊಪ್ಪು ಚೆಂದಾಗಿ ಹುರ್ಕೋಬೇಕ್ರಿ. ಈಗ ನೋಡ್ರಿ, ನಾ ಅಕ್ಷಿ ಬೀಜ ಹಾಕ್ಕೊಂಡೇನಿ ಈಗ ಹಂಚೊಳಗೆ. ಈಗ ನಾನು ಬಡೆ ಸೊಪ್ಪು ಹಾಕೋತೇನೆ ನೋಡ್ರಿ ಹಂಚಿನಾಗೆ. ಮತ್ತೀಗ ಗ್ಯಾಸ್ ಹಚ್ಚಿ ಅದು ಬಡೆ ಸೊಪ್ಪು ಚೆಂದಾಗಿ ಹುರ್ಕೋಬೇಕ್ರಿ. ನಾನು ಬಡೆ ಸೊಪ್ಪು ಜಿಣ್ಣಗೆ ತೊಗೊಂಡೇನಿ, ನೀವು ದೊಡ್ಡದು ತೊಗೋಬೋದು, ಜಿಣ್ಣಗೂ ತೊಗೋಬೋದು. ಇದೆಲ್ಲ ಯಾಕೆ ಮಾಡತ್ತೇನಂದ್ರೆ, ನಾನು ಇದು ಊಟ ಆದಮೇಲೆ ತಿಂದ ಕೂಡಲೇ ಅದು ಅಕ್ಷಿ ಬೀಜ ಏನು ಮಾಡ್ತೈತ್ರಿ, ಹೇರ್ಸ್ ಎಲ್ಲ ಗ್ರೋತ್ ಮಾಡ್ತೈತಿ, ಉದುರಂಗಿಲ್ಲ. ಜೆಲ್ ಹಚ್ಕೊಳ್ಳೋಕ್ಕಿಂತ ನಾವು ತಿಂದ್ವಿ ಅಂದ್ರೆ ನಮ್ಗೆ ಆ ಥರ ಎಲ್ಲ ಇದು ಮಾಡ್ತೈತ್ರಿ. ಅದು ಹೆಲ್ತಿಗೂ ಚಲೋ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು ರೀ, ವಯಸ್ಸಾದವರು ತಿನ್ಬೋದು ಇದು. ಅದಕ್ಕೆ ನಾನು ಊಟ ಆದಮೇಲೆ ಮಾಡಿ ಇಡ್ತೇನೆ. ಹಿಂಗೆ ಒಂದು ಸ್ವಲ್ಪ ತಿಂತೇವೆ ರೀ ನಾವು. ಅದಕ್ಕೆ ನೋಡ್ಬೋದು ಬಡೆ ಸೊಪ್ಪು ಈಗ ಹುರ್ಕೊಂಡೇನಿ, ಚೆಂದಾಗಿ ಹುರ್ಕೋಬೇಕು. ಅದು ಇಟ್ಟೇನಿ ರೀ. ಅದು ಹುರ್ಕೋಬಾರ್ದು ರೀ. ಅದು ಹವೇಜ್ ಬೀಜ ಐತಲ್ಲ, ಅದು ಡೈರೆಕ್ಟ್ ಅವರು ಹಂಗೆ ಇಟ್ಟಿರ್ತಾರೆ. ಅದು ಹುರ್ಕೋಬಾರ್ದು, ಏನೂ ಮಾಡಬಾರ್ದು ರೀ. ಡೈರೆಕ್ಟ್ ತಂದು ಹಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅದು ನೋಡ್ತೇನೆ ನಾನೀಗ ಹುರ್ಕೊಂಡೇನಿ ರೀ. ಈಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ, ಅಜ್ವೇನು ಹಾಕ್ತೇನೆ ರೀ. ಈಗ ಅಜ್ವೇನು ಹಾಕ್ಕೋತೇನೆ, ಅದು ಹುರ್ಕೋತೇನೆ ನೋಡ್ರಿ ನಾ ಚೆಂದಾಗಿ. ಅಜ್ವೇನು ಏನಪ್ಪ ಅಂದ್ರೆ, ಹೊಟ್ಟೆ ನೂಸ್ತಿರ್ತೈತಲ್ರಿ, ಅದಕ್ಕೂ ಅದು ಕಡಿಮೆ ಮಾಡ್ತೈತ್ರಿ ಅದು. ಅದಕ್ಕೆ ನಾ ಅಜ್ವೇನು ಮಿಕ್ಸ್ ಮಾಡ್ಕೊಂಡೇನಿ ನೋಡ್ರಿ ನಿಮ್ಮ ಮುಂದೆ. ಈಗ ನಾ ಏನು ಮಾಡ್ತೇನಪ್ಪ ಅಂದ್ರೆ, 4 ಏಲಕ್ಕಿ ತೊಗೋತೇನೆ ರೀ. 4 ನೋಡ್ಬೋದು ನೀವು, 4 ಏಲಕ್ಕಿ ತೊಗೊಂಡೇನಿ. ಅದು ಏಲಕ್ಕಿ ಏನು ಮಾಡ್ತೇನೆ, ಅದ್ರದ್ದು ಎಲ್ಲ ಸಿಪ್ಪಿ ತೆಗೆದು ಅದ್ರ ಬೀಜ ಅಷ್ಟು ಎಲ್ಲ ಬಿಡಿ ಮಾಡಿ ಅದು ಚೆಂದ ಹುರ್ಕೊಳತ್ತೇನೆ ನೋಡ್ರಿ. ಅದು ಹುರ್ಕೋತೇನೆ. ಹುರ್ಕೊಂಡು ಅವು ಜಸ್ಟ್ ಹಾಕ್ತೇನೆ. ಸ್ಮೆಲ್ ಅಂತೂ, ಆಮೇಲೆ ಅದು ಏಲಕ್ಕಿ ಅಂತಾರೀ, ಹೆಲ್ತಿಗೆ ಭಾಳ ಚಲೋ ರೀ ಇವೆಲ್ಲ. ಅದಕ್ಕೆ ತಿನ್ಬೇಕ್ರಿ ಅದು. ಅದಕ್ಕೆ ನಾ ಏನು ಮಾಡ್ತೇನೆ, ಅದೆಲ್ಲ ಸ್ವಲ್ಪ ಬೀಜ ಎಲ್ಲ ಬಿಡಿಸಿ ಮಾಡಿ ನೀವು ಕುಟ್ಕೊಂಡು ಹಾಕ್ಬೋದು, ಹಂಗೆ ಡೈರೆಕ್ಟು ಹಾಕ್ಬೋದು. ನಾ ಡೈರೆಕ್ಟ್ ಹಾಕೇನಿ.
ಎಲ್ಲ ಈಗ ಅಜ್ವೇನ್ ಹಾಕೇನಿ ಮತ್ತು ಏಲಕ್ಕಿ ಹಾಕೇನಿ ರೀ, ಬಡೆ ಸೊಪ್ಪು ಹಾಕೇನಿ. ಈಗ ನಾ ಅಕ್ಷಿ ಬೀಜನೂ ಹಾಕತ್ತೇನೆ ರೀ, ಆಮೇಲೆ ಹವೇಜ್ ಬೀಜನೂ ಹಾಕೋತೇನೆ ರೀ ಗೈಸ್, ನೋಡ್ಬೋದು ನೀವು. ಇದೆಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು ಎಲ್ಲ ಮಿಕ್ಸಿಂಗ್ ಮಾಡಿದ ಕೂಡಲೇ ನಾವೇನು ಮಾಡಬೇಕಪ್ಪ ಅಂದ್ರೆ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿ ಇಡ್ಬೇಕು ರೀ. ಡೇಲಿ ಊಟ ಆದಮೇಲೆ ತಿನ್ಬೇಕು ರೀ. ಇದು ಒಂದು ಚೂರು ಮಕ್ಕಳಾಗಲಿ ದೊಡ್ಡೋರಾಗಲಿ ವಯಸ್ಸಾದವರಾಗಲಿ ತಿಂದ್ರಪ್ಪ ಅಂದ್ರೆ ಏನು ಹೊಟ್ಟಿಗೆ ಸಮಸ್ಯೆ ಆಗೋಂಗಿಲ್ಲ ರೀ. ಆಮೇಲೆ ಹೆಲ್ತಿಗೂ ಚಲೋ, ಎಲ್ಲದಕ್ಕೂ ಚಲೋ ನೋಡಿರಿ. ಇದು ನನ್ನ ಹೇರ್ಸ್ ಭಾಳ ಗ್ರೋತ್ ಆಗ್ಯಾವ್ರಿ. ಅದಕ್ಕೆ ನಾನು ನಿಮ್ಮ ಮುಂದೆ ಇದು ಅಕ್ಷಿ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನಿ. ನೀವು ಅಕ್ಷಿ ಬೀಜ ಜಾಸ್ತಿ ಹಾಕೋರಿ. ಅದಕ್ಕೆ ನಾನು ಇದ್ರದ್ದು ಎಲ್ಲಕ್ಕಿಂತ ನಾ ಅಕ್ಷಿ ಬೀಜನೇ ಜಾಸ್ತಿ ತೊಗೊಂಡೇನಿ. ಅದು ಹುರಿದ ಕೂಡಲೇ ಭಾರಿ ಟೇಸ್ಟ್ ಆಗ್ತೈತೆ ರೀ, ನೋಡ್ಬೋದು ನೀವು. ನಾ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ಚೆಂದಾಗಿ ಮಿಕ್ಸ್ ಮಾಡಿ ಈಗ ನಾ ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೋತೇನೆ ರೀ ಫ್ರೆಂಡ್ಸ್. ನೀವು ಮಾಡಿ ನೋಡಿರಿ ಒಂದ್ಸಲ, ನಂಗೆ ಕಮೆಂಟ್ಸ್ನಾಗ ಹಾಕಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಫ್ರೆಂಡ್, ಬಾಯ್ ರೀ. ನಮ್ಮ ಸಮರ್ಥ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಬಾಯ್ ರೀ, ನಮಸ್ತೆ ರೀ ಎಲ್ಲರಿಗೂ. ಥ್ಯಾಂಕ್ ಯು. ನನ್ನ ಮಾತೊಳಗೆ ಏನಾರು ತಪ್ಪಿದ್ರೆ ನೀವು ನನಗೆ ಸಾರಿ ರೀ ನನ್ನ ಕಡೆಯಿಂದ. ಓಕೆ, ಬಾಯ್. ನಾನೀಗ ಬಾಕ್ಸ್ನೇ ಹಾಕ್ಕೊಳತ್ತೇನೆ ನೋಡ್ರಿ.